ನನಗೆ ನೆನಪಿದೆ, ನಾನು ಕೂಡ ಬೇರೆ ಪಕ್ಷದಲ್ಲಿದ್ದಾಗ ನಾನು 11 ವರ್ಷ ಯುವಘಟಕದ ಅಧ್ಯಕ್ಷರಾಗಿದ್ದೆ. JDS ಪಕ್ಷದಲ್ಲಿದ್ದಾಗ 11 ವರ್ಷ. ಯಾವ ರೀತಿ ಕಷ್ಟ ಅಂತ ಹೇಳಿ ನನಗೆ ಗೊತ್ತಿದೆ, ನನಗೆ ಆ ಅನುಭವ ಕೂಡ ಇದೆ. ಅದು ಆ ಪಕ್ಷದಲ್ಲಿ ಇಟ್ಕೊಂಡು ಅಷ್ಟೊಂದು ಕಷ್ಟ ಅಂತ ಹೇಳಿದರೆ, ಇವತ್ತು ನಾವೇ ಈ ಕಡೆ ಬಂದು ಕಾಂಗ್ರೆಸ್ಸಿಗೆ ಇವತ್ತು ಅಧಿಕಾರವನ್ನು ನಾವು ಹಿಡಿದಿದ್ದೀವಿ ಅಂತ ಹೇಳಿದರೆ, ಅದಕ್ಕೆ ಮೂಲ ರೂಟ್ ಯಾರು ಅಂತ ಹೇಳಿದರೆ ಅದು ಯುವ ಘಟಕದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಯುವ ಘಟಕದಲ್ಲಿ ಅಲ್ಲಿಂದ ಆಯಿತು. ಹಾಗೆ ಮಂಜುನಾಥ್ ಭಂಡಾರಿಯವರು ಭಾಳ ಚೆನ್ನಾಗಿ ಅದ್ಭುತವಾಗಿ ಹೇಳಿದರು. ನೋಡಿ, ಮಂಜುನಾಥ್ ಭಂಡಾರಿಯವರು ಅವರನ್ನ ಯಾರು ಅಧ್ಯಕ್ಷರು ಮಾಡಿದ್ರು, ಅವರನ್ನ ಯಾರು ರಾಜಕೀಯ ಮುಂದೆ ತಂದರು, ಬೇಕಾದ ಜನರು ಹೆಸರು ಹೇಳ್ಬೋದಾಗಿ, ಇವತ್ತಿರ್ತಕ್ಕಂಥ ನಾಯಕರುಗಳ ಹೆಸರು ಹೇಳ್ಬೋದು, ಯಾಕೆಂದರೆ ರಾಷ್ಟ್ರೀಯ ನಾಯಕರ ಜೊತೆಗೆ ಇರ್ತಾರೆ ಅವರು. ಆದರೆ ಅವರು ಮೊದಲಿಗೆ ಅವರಿಗೆ ಯಾರು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು, ಅವರನ್ನು ಗುರುತಿಸಿದ್ರು, ಅವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಭದ್ರಾವತಿಯಿಂದ ಇಡೀ ರಾಷ್ಟ್ರೀಯ ಈ ದೇಶವನ್ನು 60-70 ವರ್ಷ ಆಗಿರ್ತಕ್ಕಂಥ ಅಂಥ ಪಕ್ಷದಲ್ಲಿ ಇವತ್ತು ನಮ್ಮ ಭದ್ರಾವತಿಯವರು ರಾಷ್ಟ್ರೀಯ ಯುವ ಘಟಕಕ್ಕೆ ನಾಯಕ ಆಗಿರ್ತಕ್ಕಂಥದ್ದು ಅಂದರೆ ಶಿವಮೊಗ್ಗ ಜಿಲ್ಲೆ ಎಷ್ಟು ಶಕ್ತಿವಂತಕ್ಕಂಥದ್ದು ಅನ್ನೋದನ್ನ ಹರ್ಷಿತ್ ಅವರೇ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ನಾನು ಹೇಳೋದಿಷ್ಟೇ, ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನೊಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ, ಯಾಕೆಂದರೆ ಈ 2023ರಲ್ಲಿ ಪ್ರಣಾಳಿಕೆಯನ್ನು ಏನು ನಾವು ಚುನಾವಣೆಗಿಂತ ಪೂರ್ವಕವಾಗಿ ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಗ್ಯಾರಂಟಿ ಕಾರ್ಡ್ ತೊಗೊಂಡು ಹೋಗಿದ್ರು. ಗ್ಯಾರಂಟಿ ಕಾರ್ಡ್ ತೊಗೊಂಡು ಹೋಗಿ ಅದನ್ನು ನಾವು ಮತ ಹಾಕಿ ನಮಗೆ ಕಳಿಸಿ ಗೆಲ್ಲಿಸಿ ನಮ್ಮ ಸರ್ಕಾರ ಬಂದರೆ ಈ ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲೇ ಹೋದ್ರೂ ಕೂಡ ಇವತ್ತು 2 ವರ್ಷದೊಳಗೆ ಟೀಕಾಟಿಕೆಗಳು ಮಾಧ್ಯಮದಲ್ಲಿ ಏನು ನೋಡ್ತಿರೋ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆದರೆ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಬಡವರ ಮನೆಯಲ್ಲೂ ಕೂಡ ಕಾರ್ಯಕ್ರಮ ಅನುಷ್ಠಾನ ಆಗ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಿಂದ ಆಗಿದೆ. ವಿರೋಧ ಪಕ್ಷದವರು ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಅವ್ರ ಮನೆಯಲ್ಲೇ ಏನಾದ್ರು ಸಹಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರ ಸರ್ಕಾರದಿಂದ. ಅವ್ರು ಟೀಕಾ ಟಿಪ್ಪಣಿ ಮಾಡೋರು ಅವ್ರು ನೆನಪಿಟ್ಕೊಳ್ಬೇಕಾಗತ್ತೆ. ಆದರೆ ಇದರಲ್ಲಿ ಬಹಳ ಗುಟ್ಟು ಏನು ಅಂದ್ರೆ, ಹರ್ಷಿತ್ ಅವರೇ ಒಂದು ನೆನಪಿಟ್ಕೊಳ್ಳಿ, ಧೈರ್ಯವಾಗಿ ಬೇರೆಯವರು ಹೋಗಿ ಬೇರೆಯವರಿಗೆ ಸಂಘಟನೆಗೆ ಹೋಗ್ತಾರೆ ಇರೋದು ನಿಮಗೆ ಬಹಳ ಶಕ್ತಿವಂತರು ಏನು ಅಂತ ಹೇಳಿದ್ರೆ, ಏನಾದರೂ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಮಾತು ಕೊಟ್ಟಂಗೆ ನಡ್ಕೊಂಡು ಬಂದಿದೆ ಅಂತ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಯಾವುದೂ ಇಲ್ಲ. ಒಬ್ಬ ಬಂಗಾರಪ್ಪ ಅವ್ರ ಮಗನಾಗಿ ಇವತ್ತು ನಾನು ಇಲ್ಲಿದ್ದೆ ಅಂದರೆ ಬಂಗಾರಪ್ಪ ಅವ್ರ ಮಗನಾಗಿ ಕೂಡ ನನಗೆ ಶಕ್ತಿಯನ್ನು ಕೊಟ್ಟಿದ್ರು. ಆದರೆ ಬಂಗಾರಪ್ಪ ಅವರು ಅವ್ರ ರಾಜ್ಯದಲ್ಲಿ ಅವ್ರ ಜೀವನದಲ್ಲಿ ಏನಾದರೂ ಅಧಿಕಾರ ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅವರಿಗೆ. ಇವತ್ತು ಕೂಡ ಬಂಗಾರಪ್ಪ ಅವರನ್ನು ನೆನೆಸ್ಕೊಳ್ತಾರೆ. ಯಾಕೆ ನೆನೆಸ್ಕೊಳ್ತಾರೆ? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಎಲ್ಲ ಪಕ್ಷನೂ ತುಲಭಾರ ಮಾಡಲೇಬೇಕು. ಬೇರೆ ಬೇರೆ ಪಕ್ಷ ಯಾವ ರೀತಿ ಇದೆ ಅಂತ ಹೇಳಿ ಮಂಜುನಾಥ್ ಅವರು ನಮಗೂ ನಾನು ಹೇಳ್ತೀನಿ, ಭಾಳ ಈಸಿ ನಿಮಗೆಲ್ಲ ಮಾತಾಡೋದು. ಬಡವರ ಮನೆಯಲ್ಲಿ ಇವತ್ತು ಕೂಡ ನೀವು 10 ಕಾರ್ಯಕ್ರಮದಲ್ಲಿ 9 ಮೇಲೆ ಏನಾದ್ರು ಒಂದು ಕಾರ್ಯಕ್ರಮ ಇವತ್ತು ಕೂಡ ಸಹಕಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು. ನಾವೆಲ್ಲ ಚಿಕ್ಕವರಿದ್ದಾಗ ನಾವು ನೆನಪಾಗಿತ್ತು ಗೊತ್ತಿಲ್ಲ, ಆದರೆ ಇವತ್ತೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಭೂ ಹಕ್ಕನ್ನು ಕೊಟ್ಟಿರೋದು ಯಾರು? ಇಂದಿರಾ ಗಾಂಧಿ ಅವರು ಭೂ ಹಕ್ಕನ್ನು ಕೊಟ್ಟಿದ್ದು. ಅನುಷ್ಠಾನ ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಯಾರು ಮಾಡಿದ್ದು ಅಂದರೆ ದೇವರಾಜ ಅರಸರು, ಕಾಂಗ್ರೆಸ್ ಪಕ್ಷದ ಅವರು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ. ಅದಾದಮೇಲೆ ಭೂ ಹಕ್ಕನ್ನು ಮತ್ತೆ ಕಾಂಗ್ರೆಸ್ ತಿಮ್ಮಪ್ಪಾಜಿಯವರು, ಸನ್ಮಾನ್ಯ ಬಂಗಾರಪ್ಪಾಜಿಯವರು ಬಗಲ್ಕೋಲ್ ಭೂ ಹಕ್ಕನ್ನು ಕೊಟ್ಟರು. ಇವತ್ತುವರೆಗೂ 33 ವರ್ಷದಿಂದ ಪುಕ್ಷತೆ ಕರೆಂಟ್. ಇವತ್ತು ಏನಾದರೂ ನಿಮ್ಮ ತೋಟ, ನಿಮ್ಮ ಭತ್ತ, ನಿಮಗೆ ಏನಾದರೂ ಇವತ್ತು ಹೊಲದಲ್ಲಿ ಯಾರಾದರೂ ರೈತರ ಮನೆಯಲ್ಲಿ ಒಂದು ಬೈಕು ಕಾರ್ ಇದೆ, ಆರ್ಥಿಕವಾಗಿ ಶಕ್ತಿವಂತರಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಇರಬೇಕಾದ್ರೆ ಬಂಗಾರಪ್ಪಾಜಿಯವರು ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಹೇಳ್ತಾ ಇದ್ರು. ಮೊನ್ನೆ ಮಾಧ್ಯಮದವರು ಹೇಳ್ತಾ ಇದ್ರು, ನನಗೆ ಒಂದು ಪ್ರಶ್ನೆ ಹಾಕಿದ್ರು ಶ್ರೀನಿವಾಸ, 20,000 ಕೋಟಿ ರೈತರ ಪರವಾಗಿ ಕಟ್ಟೋದು ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕಲ್ಲ ಅಂತ ಹೇಳಿ. ಆದರೆ ನೀವು ಹೊಟ್ಟೆಗೆ ಏನು ತಿಂತೀರ ಅಂತ ಕೇಳಿದೆ ನಾನು. ಯಾಕೆಂದರೆ ಇವತ್ತು ಆರ್ಥಿಕವಾಗಿ ಪುಕ್ಷತೆ ಅಂತ ಹೇಳಿದ್ರು ಕೂಡ ಇವತ್ತೇನಾದ್ರು ನಮ್ಮ GDP ಏನು ನಮ್ಮ ಪ್ರೊಡಕ್ಷನ್ ಗ್ರೋತಿಗೆ ಅದು ಸಹಕಾರ ಆಗೋದ್ರಲ್ಲಿ ಇವತ್ತು ಫ್ರೀ ಕರೆಂಟು 33 ವರ್ಷದಿಂದ ಇವತ್ತು ರೈತರಿಗೆ ಯಾವುದೇ ಜಾತಿ ಆಗಲಿ ಯಾವುದೇ ಪಕ್ಷ ಆಗಲಿ ಯಾವುದೂ ಕೂಡ ಇವತ್ತು ಕೊಡದೇ ಇರ್ತಕ್ಕಂಥ ಕೆಲಸವನ್ನು ಆಶ್ರಯ ಆರಾಧನಾ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಭಾಗ್ಯಗಳು ಇವತ್ತು ಬೇಕಾದಷ್ಟು ನಾವು ಮಾತಾಡಬಹುದು. ಅದಕ್ಕೆ ಧೈರ್ಯವಾಗಿ ನೀವು ಜನರ ಪರವಾಗಿ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಧ್ವನಿಯನ್ನು ಎತ್ತಲಿಲ್ಲ ಅಂದರೆ ಅದು ಕಷ್ಟ ಆಗ್ತದೆ. ನಾನು ನಿಮ್ಗೆ ಹೇಳೋದು, ಅಧಿಕಾರ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ, ನಮ್ಮ ಪಕ್ಷದ ಸಹಕಾರದಿಂದ, ರಾಷ್ಟ್ರೀಯ ನಾಯಕರಿಂದ ಇವತ್ತಿದೆ, ನಾಳೆ ಇದ್ದೇ ಇರ್ಬೋದು. ಆದರೆ ಇದ್ದಾಗ ನಮ್ಮನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀರಿ, ಸಂಪೂರ್ಣವಾಗಿ ಎಲ್ಲ ಥರದ ಸಹಕಾರದಲ್ಲಿ ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ. ಯಾಕೆಂದರೆ ಏನಾದರೂ ನಾವು ಅಧಿಕಾರ ನೋಡಿದ್ದೀವಿ ಅಂತ ಹೇಳಿದರೆ ನಿಮ್ಮಂಥರ ಎಲ್ಲರ ಸಹಕಾರದಿಂದ ಅಂತಕ್ಕಂಥದ್ದನ್ನು ಒಬ್ಬ ಶಿಕ್ಷಣ ಸಚಿವನಾಗಿ